ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ 360 ರಿಯಲ್ಟರ್ಸ್. ನಾನು ನಿಮ್ಮ ಪುನೀತ್ ಕೆಪಿ. ಇವತ್ತು ಕೂಡ ಫ್ರೆಂಡ್ಸ್ ಸೇಲ್ಗಿರುವಂಥ ಬಿಲ್ಡಿಂಗ್ ತೋರಿಸ್ತಾ ಇದ್ದೀನಿ. ಮುಂದೆ ನಿಮಗೆ ವಿಡಿಯೋದಲ್ಲಿ ಕಾಣ್ತಾ ಇದೆಯಲ್ಲ, ಇದೇ ಬಿಲ್ಡಿಂಗು ಸೇಲ್ಗಿರೋದು. 20x40 800 ಸ್ಕ್ವೇರ್ ಫೀಟ್ ಬಿಲ್ಡಿಂಗ್ ಇದು. ಈ ಬಿಲ್ಡಿಂಗ್ ಸೇಲ್ಗಿದೆ. ಸೊ ಬಿಲ್ಡಿಂಗ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡೋಕ್ಕೂ ಮುಂಚೆ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ರೆ, ಯಾರೇನು ಚಾನಲ್ಗಿನ್ನು ಸಬ್ಸ್ಕ್ರೈಬ್ ಆಗಿಲ್ವೋ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನಿಮಗೆ ರೆಗ್ಯುಲರ್ ಪ್ರಾಪರ್ಟಿ ಅಪ್ಡೇಟ್ ಸಿಗುತ್ತೆ. ಆ್ಯಂಡ್ ಸಬ್ಸ್ಕ್ರೈಬ್ ಐಕಾನ್ ಪಕ್ಕ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ನಾನು ಪ್ರಾಪರ್ಟಿ ಅಪ್ಡೇಟ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಫ್ರೆಂಡ್ಸ್ ನೋಡಿ, ನಿಮಗೆ ಬಿಲ್ಡಿಂಗ್ ತೋರಿಸ್ತಾ ಇದ್ದೀನಿ. ಬಿಲ್ಡಿಂಗ್ ಮುಂದೆ ಇರೋ ರೋಡ್ ಕೂಡ ತೋರಿಸ್ತಾ ಇದ್ದೀನಿ. 25 to 28 ಫೀಟ್ ವಿಡ್ತ್ ರೋಡ್ ಇದೆ. ಒಂದು ಕಡೆ ಡೆಡ್ ಎಂಡ್ ಇದೆ ನೋಡಿ. ಅಕ್ಕಪಕ್ಕ ಎಲ್ಲ ಮನೆಗಳಾಗಿದೆ. ಡೆವಲಪಿಂಗ್ ಏರಿಯಾ. ಈ ಬಿಲ್ಡಿಂಗು ಹೈವೇ ಮತ್ತು ಅಪ್ಕಮಿಂಗ್ ಮೆಟ್ರೋ ಸ್ಟೇಷನಿಂದ ತುಂಬ ನಿಯರ್ ಬೈ ಇದೆ. ಸೊ ನೋಡಿ, ಮತ್ತೆ ರೋಡ್ ತೋರಿಸ್ತಾ ಇದ್ದೀನಿ. 25 ಫೀಟ್ ವಿಡ್ತ್ ರೋಡು. ಸೊ ಈ ಬಿಲ್ಡಿಂಗು ಅಪ್ಕಮಿಂಗ್ ಮೆಟ್ರೋ ಸ್ಟೇಷನಿಂದ ಜಸ್ಟ್ 1 ಕಿಲೋಮೀಟರ್ ರೇಡಿಯಸಲ್ಲಿದೆ. ತುಂಬ ಫಾಸ್ಟ್ ಮೂವಿಂಗ್ ಏರಿಯಾ. ತುಂಬ ಡಿಮ್ಯಾಂಡ್ ಇದೆ, ಹೈ ಡಿಮ್ಯಾಂಡ್ ಇದೆ ಈ ಏರಿಯಾದಲ್ಲಿ ಬಿಲ್ಡಿಂಗ್ಸ್ಗೆ. ಸೊ ಮೆಟ್ರೋ ಸ್ಟೇಷನ್ ಹತ್ರ ಇರೋದ್ರಿಂದ ಬಿಲ್ಡಿಂಗ್ಗೆ ತುಂಬ ಡಿಮ್ಯಾಂಡ್ ಇದೆ. 20x40 800 ಸ್ಕ್ವೇರ್ ಫೀಟಲ್ಲಿ ಕಟ್ಟಿರೋದು. ಗ್ರೌಂಡು ಫಸ್ಟು ಸೆಕೆಂಡ್ ಇದೆ. ಗ್ರೌಂಡ್ ಫ್ಲೋರಲ್ಲಿ ಕಾರ್ ಪಾರ್ಕಿಂಗ್ ತೋರಿಸ್ತಾ ಇದ್ದೀನಿ. 1 BHK ಫಸ್ಟು ಸೆಕೆಂಡ್, 2 BHK 2 BHK ಹೌಸು. ಸೊ ಇವಾಗ ನಾನು ಗ್ರೌಂಡ್ ಫ್ಲೋರ್ದು 1 BHK ಹೌಸ್ ತೋರಿಸ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಈ ವಿಡಿಯೋನ ಕಂಪ್ಲೀಟಾಗಿ ಹೆಣ್ಣು ತನಕ ನೋಡಿ. ಬಿಲ್ಡಿಂಗ್ ಎಲ್ಲಿ ಲೊಕೇಟ್ ಆಗಿರೋದು, ಬಿಲ್ಡಿಂಗ್ ಪ್ರೈಸಿಂಗ್ ಏನು, ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ. ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ಕೂಡ ಕಂಪ್ಲೀಟ್ ಬಿಲ್ಡಿಂಗ್ ಬಗ್ಗೆ ಇನ್ಫಾರ್ಮೇಷನ್ ಮೆನ್ಷನ್ ಮಾಡಿರ್ತೀನಿ. ಸೊ ಯಾರು ನಿಮಗೆ ಬಿಲ್ಡಿಂಗ್ ಬಗ್ಗೆ ಏನಾದ್ರು ಡೌಟ್ಸ್ ಇದ್ದರೆ ನಾನು ಕಾಲ್ ಮಾಡಿದಾಗ ಮೇಲ್ಗಡೆ ಕಾಣ್ತಿರೋ PID ನಂಬರ್ ಹೇಳಿದ್ರೆ ನೀವು ಯಾವ ಬಿಲ್ಡಿಂಗ್ ಬಗ್ಗೆ ಇನ್ಫಾರ್ಮೇಷನ್ ಕೇಳ್ತಾ ಇದ್ದೀರಾ ಅಂತ ನನಗೆ ಹೇಳೋದಕ್ಕೆ ಈಸಿ ಆಗುತ್ತೆ. ಕಂಪ್ಲೀಟಾಗಿ ವಿಡಿಯೋ ನೋಡಿದ್ಮೇಲೆ ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ಇರೋ ಇನ್ಫಾರ್ಮೇಷನ್ ನೋಡಿದ್ಮೇಲೆ ಕಾಲ್ ಮಾಡಿ ಫ್ರೆಂಡ್ಸ್. ಸೊ 1 BHK ಹೌಸ್ ತೋರಿಸ್ದೆ ನೋಡಿ. ಹೊರಗಡೆ ಗ್ಯಾಸ್ ಸಿಲಿಂಡರ್ ಸ್ಟೋರೇಜ್ಗೆ ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ ಸ್ಟೇರ್ಕೇಸ್ ಕೆಳಗಡೆ. ಆ್ಯಂಡ್ ಸಮ್ ಕೂಡ 10,000 to 12,000 ಲೀಟರ್ಸ್ ವಾಟರ್ ಸ್ಟೋರೇಜ್ ಕೆಪಾಸಿಟಿ ಇಡಿಸೋಂಥ ಸಂಪು. ಗ್ರೌಂಡ್ ಫ್ಲೋರಲ್ಲಿ 1 BHK ಹೌಸು ರೆಂಟಲ್ ಪರ್ಪಸ್ ಕೊಡೋದು. ಫಸ್ಟ್ ಫ್ಲೋರು ಓನರ್ ಇರೋದಕ್ಕೆ ಅಂತ ಕಟ್ಟಿರೋದು. 20x40 ನಾರ್ತ್ ಫೇಸಿಂಗ್ ಸೈಟಲ್ಲಿ ಕಟ್ಟಿರೋದು. ಗ್ರೌಂಡ್ ಫ್ಲೋರು ನಾರ್ತ್ ಫೇಸಿಂಗ್ ಮೇನ್ ಡೋರು, ಫಸ್ಟ್ ಆ್ಯಂಡ್ ಸೆಕೆಂಡ್ ಫ್ಲೋರು ಈಸ್ಟ್ ಫೇಸಿಂಗ್ ಮೇನ್ ಡೋರ್ಸು. ಸೊ ಫಸ್ಟ್ ಫ್ಲೋರ್ ಇದು ಓನರ್ ಇರೋ ಪರ್ಪಸ್ಗೆ ಅಂತ ಕಟ್ಟಿರೋದು. ಸೊ 2 BHK ಹೌಸ್ ತೋರಿಸ್ತಾ ಇದ್ದೀನಿ ನೋಡಿ. ಹಾಲ್ ತೋರಿಸ್ತಾ ಇದ್ದೀನಿ. ಸ್ಪೇಷಿಯಸ್ ಆಗಿ ಬಂದಿದೆ. ಸೊ ಮುಂದೆ ಹೌಸ್ ಕನ್ಸ್ಟ್ರಕ್ಷನ್ ಆಗ್ತಿರೋದ್ರಿಂದ ಒಂದು ಸ್ವಲ್ಪ ಟಾರ್ಪಲ್ ಹಾಕಿ ಕವರ್ ಮಾಡಿರೋ, ಒಂದು ಸ್ವಲ್ಪ ಬೆಳಕು ಕಮ್ಮಿ ಇದೆ. ಸೊ ಫ್ಲೋರಿಂಗ್ ಎಲ್ಲ ಗ್ರೆನೇಟ್ ಫ್ಲೋರಿಂಗು. ವುಡ್ ವರ್ಕ್ ಮಾಡಿಸಿದ್ದಾರೆ, POP ವರ್ಕ್ ಮಾಡಿಸಿದ್ದಾರೆ. ಅಕಾರ್ಡಿಂಗ್ ಟು ವಾಸ್ತು ಪ್ರಕಾರ ಕಟ್ಟಿಸಿದ್ದಾರೆ ಫ್ರೆಂಡ್ಸ್. ನೋಡಿ, ಪೂಜಾ ರೂಮ್ ತೋರಿಸ್ತಾ ಇದ್ದೀನಿ. ಅಕಾರ್ಡಿಂಗ್ ಟು ವಾಸ್ತು ಪ್ರಕಾರ ಕಟ್ಟಿದ್ದಾರೆ. ಕಿಚನ್ ತೋರಿಸ್ತಾ ಇದ್ದೀನಿ. ಮಾಡ್ಯುಲರ್ ಕಿಚನ್ ವುಡ್ ವರ್ಕ್ ಮಾಡಿಸಿದ್ದಾರೆ. ಸಿಂಕ್ ಕೂಡ ಫಿಟ್ ಆಗಿದೆ. ಸಜ್ಜೆ ಕೂಡ ವುಡ್ ವರ್ಕ್ ಮಾಡಿಸಿದ್ದಾರೆ. ಚಿಮ್ನಿಗೆ ಕೂಡ ಪ್ರಾವಿಷನ್ ಕೊಟ್ಟಿದ್ದಾರೆ. ರೆಫ್ರಿಜಿರೇಟರ್ ಸ್ಟೋರೇಜ್ ಪಾಯಿಂಟ್ ಕೂಡ ಕಿಚನಲ್ಲೇ ಕೊಟ್ಟಿದ್ದಾರೆ. ಸೊ ಫಸ್ಟ್ ರೂಮ್ ತೋರಿಸ್ತಾ ಇದ್ದೀನಿ. ಮಾಸ್ಟರ್ ಬೆಡ್ರೂಮ್. ಇದಕ್ಕೆ ಅಟ್ಯಾಚ್ ಬಾತ್ರೂಮ್ ಬಂದಿದೆ ನೋಡಿ. ಕಾಟ್ ಕೂಡ ಮಾಡಿದ್ದಾರೆ. ವಾರ್ಡ್ರೂಫ್ ಕೂಡ ಮಾಡಿದ್ದಾರೆ ನೋಡಿ. ಸ್ಪೇಷಿಯಸ್ ಆಗಿ ಬಂದಿದೆ ರೂಮು. 20x40 ಸ್ಪೇಷಿಯಸ್ ಆಗಿ ಬಂದಿದೆ ರೂಮು. 20x40 ಡೈಮೆನ್ಷನ್ ಕಟ್ಟಿರೋದು. 800 ಸ್ಕ್ವೇರ್ ಫೀಟ್ ಮನೆ ಇದು ನೋಡಿ. ಸಿಂಪಲಾಗಿ POP ವರ್ಕ್ ಕೂಡ ಮಾಡಿದ್ದಾರೆ. ವಾರ್ಡ್ರೂಫ್ ಮಾಡಿದ್ದಾರೆ. ಡ್ರೆಸ್ಸಿಂಗ್ ಟೇಬಲ್ ಕೂಡ ಮಾಡಿದ್ದಾರೆ. ಅಟ್ಯಾಚ್ ಬಾತ್ರೂಮ್ ತೋರಿಸ್ತೀನಿ. ಅಟ್ಯಾಚ್ ಬಾತ್ರೂಮಲ್ಲಿ ವೆಸ್ಟರ್ನ್ ಟೈಪ್ ಕಮೋಡ್ ಬಂದಿದೆ. ಶವರ್ ಪ್ರಾವಿಷನ್ ಕೊಟ್ಟಿದ್ದಾರೆ. ಗೀಸರ್ ಕೂಡ ಪ್ರಾವಿಷನ್ ಕೊಟ್ಟಿದ್ದಾರೆ. ಸೋಲಾರ್ ಪ್ರಾವಿಷನ್ ಕೂಡ ಇದೆ ನೋಡಿ. ಹ್ಯಾಂಡ್ ವಾಶ್ ಕೊಟ್ಟಿದ್ದಾರೆ ಇಲ್ಲೊಂದು ಹೊರಗಡೆ ನೋಡಿ. ಮತ್ತೆ ಹಾಲ್ ತೋರಿಸ್ತಾ ಇದ್ದೀನಿ. TV ಕ್ಯಾಬಿನೆಟ್ ಮಾಡಿದ್ದಾರೆ. ಸಿಂಪಲಾಗಿ POP ವರ್ಕ್ ಮಾಡಿದ್ದಾರೆ. ಎಂಟೈರ್ ಬಿಲ್ಡಿಂಗು ಗ್ರೆನೇಟ್ ಫ್ಲೋರಿಂಗ್ ಫ್ರೆಂಡ್ಸ್ ನೋಡಿ. ಸೆಕೆಂಡ್ ರೂಮ್ ತೋರಿಸ್ತಾ ಇದ್ದೀನಿ. ಈ ರೂಮ್ ಕೂಡ ಕಾಟ್ ಮಾಡಿದ್ದಾರೆ ನೋಡಿ. ವಿಂಡೋಸ್ ಬಂದಿದೆ. ಸಿಂಪಲಾಗಿ POP ವರ್ಕ್ ಮಾಡಿದ್ದಾರೆ. ಆ್ಯಂಡ್ ಈ ರೂಮ್ಗೂ ಕೂಡ ವಾರ್ಡ್ರೋಫ್ ಮಾಡಿಸಿದ್ದಾರೆ. ಸೊ ಎಲ್ಲ ಮನೆಗಳಿಗೂ ವಾರ್ಡ್ರೋಫ್ ಮಾಡಿಸಿದ್ದಾರೆ. ಸೊ ನೋಡಿ, ಎಲ್ಲ ಹಾಲಲ್ಲಾಗಲಿ ಕಿಚನಲ್ಲಾಗಲಿ ಎಲ್ಲ ಕಡೆನೂ ವಿಂಡೋಸ್ ಬಂದಿದೆ. ವೆಂಟಿಲೇಷನ್ಗೇನು ಪ್ರಾಬ್ಲಮ್ ಇಲ್ಲ. ಗಾಳಿ ಬೆಳಕಿಗೇನು ಪ್ರಾಬ್ಲಮ್ ಇಲ್ಲ ನೋಡಿ. ರೂಮ್ ಕೂಡ ಸ್ಪೇಷಿಯಸ್ ಆಗೇ ಬಂದಿದೆ. ಕಾಮನ್ ಬಾತ್ರೂಮ್ ತೋರಿಸ್ತಾ ಇದ್ದೀನಿ ನೋಡಿ. ಕಾಮನ್ ಬಾತ್ರೂಮಲ್ಲೇ ವೆಸ್ಟರ್ನ್ ಟೈಪ್
ವಾಲ್ ಮೌಂಟೆಡ್ ಕಮೋಡ್ ಬಂದಿದೆ, ಶವರ್ ಬಂದಿದೆ, ಗೀಸರ್ ಪ್ರಾವಿಷನ್ ಕೊಟ್ಟಿದ್ದಾರೆ, ಸೋಲಾರ್ ಪ್ರಾವಿಷನ್ ಕೂಡ ಇದೆ. ಸೊ ಫ್ರೆಂಡ್ಸ್, ಈ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಯೂಸ್ ಮಾಡಿರೋದು ಸಾಲಿಡ್ ಬ್ಲಾಕ್ಸು, ಎಮ್ಸೆಂಡ್ ಮತ್ತು ಪಿಲ್ಲರ್ ಕನ್ಸ್ಟ್ರಕ್ಷನು, ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಸೊ ಫ್ರೆಂಡ್ಸ್, ಯಾರ್ಯಾರು ವಿಡಿಯೋ ನೋಡ್ತಾ ಇದ್ರೆ, ಯಾರಿನ್ನೂ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ಚಾನಲ್ಗೆ ವಿಡಿಯೋ ನೋಡ್ತಿರೋರು ವಿಡಿಯೋಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ಆ್ಯಂಡ್ ಯಾರು ಪ್ರಾಪರ್ಟಿ ಸೇಲ್ ಮಾಡಬೇಕು ಅಂದರೂ ಕೂಡ ಕೆಳಗಡೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಪ್ರಾಪರ್ಟಿ ವಿಸಿಟ್ ಮಾಡಿ, ನಿಮ್ಮ ಪ್ರಾಪರ್ಟಿ ಫೋಟೋಸ್ ವಿಡಿಯೋಸ್ ತೊಗೊಂಡು ಆನ್ಲೈನ್ ಪೋರ್ಟಲ್ ಮತ್ತು ಯೂಟ್ಯೂಬ್ಗೆ ಅಪ್ಡೇಟ್ ಮಾಡಿ ನಿಮ್ಮ ಪ್ರಾಪರ್ಟಿನ ಒಳ್ಳೆ ಪ್ರೈಸ್ಗೆ ಸೇಲ್ ಮಾಡಿಸ್ಕೊಡ್ತೀವಿ. ಆ್ಯಂಡ್ ವಿಡಿಯೋ ನೋಡ್ತಾ ಇರೋ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಯಾರು ಪ್ರಾಪರ್ಟಿ ಸರ್ಚ್ ಮಾಡ್ತಿದ್ರೆ ಅವ್ರಿಗೂ ಶೇರ್ ಮಾಡಿ, ಅವ್ರಿಗೂ ಪ್ರಾಪರ್ಟಿ ತೊಗೊಳೋಕೆ ಹೆಲ್ಪ್ ಆಗುತ್ತೆ. ಫ್ರೆಂಡ್ಸ್, ಇವು ಸೆಕೆಂಡ್ ಫ್ಲೋರಲ್ಲಿರೋ 2 BHK ಮನೆ ನೋಡ್ತೀರಾ. ಕೆಳಗಡೆ ಏನು 2 BHK ನೋಡಿದ್ರು ಫಸ್ಟ್ ಫ್ಲೋರ್ದು ಸೇಮ್ ಅದೇ ಥರನೇ ಇದೆ, ಆ್ಯಸ್ ಇಟ್ ಈಸು, ಏನೂ ಚೇಂಜಸ್ ಇಲ್ಲ. ಒಂದು ಸ್ವಲ್ಪ ವುಡ್ ವರ್ಕ್ಸು ಪೇಂಟ್ಸ್ ಒಂದು ಸ್ವಲ್ಪ ಚೇಂಜ್ ಮಾಡಿದ್ದಾರೆ, ಬಟ್ ಸೈಜ್ ಎಲ್ಲ ಒಂದೇ ಸೇಮ್ ಇದೆ, ಏನೂ ಚೇಂಜಸ್ ಇಲ್ಲ. ಸೊ ಪಿಲ್ಲರ್ ಕನ್ಸ್ಟ್ರಕ್ಷನ್ ಬಿಲ್ಡಿಂಗು, ಸಾಲಿಡ್ ಬ್ಲಾಕು ಮತ್ತು ಎಮ್ಸ್ಯಾಂಡ್ ಯೂಸ್ ಮಾಡಿರೋದು, ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಹಾಲ್ ತೋರಿಸ್ದೆ ಮತ್ತು ದೇವ್ರ ಮನೆ ಮತ್ತು ಕಿಚನ್ ತೋರಿಸ್ದೆ. ನೋಡಿ ರೂಮ್ ತೋರಿಸ್ತೀನಿ. ಈ ಸೆಕೆಂಡ್ ಫ್ಲೋರ್ದು ಕೂಡ ನಾರ್ತ್ ಫೇಸಿಂಗ್ ಮೇನ್ ಡೋರು. ಈ ರೂಮ್ಗೆಲ್ಲ ಕಾಟ್ ಮಾಡಿಲ್ಲ, ಇದು ರೆಂಟಲ್ ಪರ್ಪಸ್ಗೆ ಅಂತ ಕೊಡೋದು. ಗ್ರೌಂಡು ಮತ್ತು ಸೆಕೆಂಡ್ ಫ್ಲೋರ್ ರೆಂಟಲ್ ಪರ್ಪಸ್ಸು, ಫಸ್ಟ್ ಫ್ಲೋರ್ ಓನರ್ ಇರೋದಕ್ಕೆ ಅಂತ ಮಾಡಿರೋದು. ಸೊ ಫಸ್ಟ್ ಫ್ಲೋರಲ್ಲೆಲ್ಲ ನೀವು ನೋಡಿದ್ರೆ ಕಾಟ್ ಮಾಡಿದ್ದಾರೆ. ಸೆಕೆಂಡ್ ಫ್ಲೋರಲ್ಲಿ ರೆಂಟಲ್ ಪರ್ಪಸ್ ಕೊಡೋದ್ರಿಂದ ಕಾಟ್ ಏನೂ ಮಾಡಿಲ್ಲ, ಸಿಂಪಲಾಗಿ ಮಾಡಿದ್ದಾರೆ. ನೋಡಿ ಹಾಲ್ ತೋರಿಸ್ತೀನಿ, ಮತ್ತು ಸ್ಪೇಷಿಯಸ್ ಆಗಿ ಬಂದಿದೆ ಹಾಲು. ಸಿಂಪಲಾಗಿ TV ಕ್ಯಾಬಿನೆಟ್ ಮಾಡಿದ್ದಾರೆ ಮತ್ತು POP ಅವ್ರು ಕೂಡ ಮಾಡಿದ್ದಾರೆ. ಸೊ ಫ್ರೆಂಡ್ಸ್, ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದಾರೆ, ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ವಿಡಿಯೋಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ಸೊ ಈ ಚಾನಲ್ ಅಪ್ಡೇಟ್ ಮಾಡಿರೋ ಪ್ರಾಪರ್ಟಿ ವಿಡಿಯೋಸ್ ಬಿಟ್ಟು ತುಂಬ ಅದರ್ ಪ್ರಾಪರ್ಟೀಸ್ ಕೂಡ ಅವೈಲೇಬಲ್ ಇದೆ. ಕಮರ್ಷಿಯಲ್ ಪ್ರಾಪರ್ಟೀಸ್ ಆಗ್ಬೋದು, ಫಾರ್ಮ್ ಲ್ಯಾಂಡ್ಸ್ ಆಗ್ಬೋದು, ಕಮರ್ಷಿಯಲ್ ಸೈಟ್ಸು ಆ್ಯಂಡ್ ತುಂಬ ಅದರ್ ಸೈಟ್ಸ್ ಕೂಡ ಅವೈಲೇಬಲ್ ಇದೆ. ಆ್ಯಂಡ್ ತುಂಬ ಇಂಡಿಪೆಂಡೆಂಟ್ ಹೌಸ್ ಕೂಡ ಅವೈಲೇಬಲ್ ಇದೆ. ಸೊ ಫ್ರೆಂಡ್ಸ್, ಪ್ರಾಪರ್ಟಿ ಸರ್ಚ್ ಮಾಡ್ತಿರೋರು ಕೆಳಗಡೆ ಕಾಣ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಪ್ರಾಪರ್ಟಿ ರಿಕ್ವೈರ್ಮೆಂಟ್ನ ಹೇಳಿದ್ರೆ ನಿಮ್ಗೆ ಸೂಟೇಬಲ್ ಪ್ರಾಪರ್ಟೀಸ್ನ ಕೊಡಿಸ್ಕೊಡ್ತೀವಿ. ಸೊ ಫ್ರೆಂಡ್ಸ್, ಈ ಬಿಲ್ಡಿಂಗು 20x40 800 ಸ್ಕ್ವೇರ್ ಫೀಟು ನಾರ್ತ್ ಫೇಸಿಂಗ್ ಪ್ಲಾಟಲ್ಲಿ ಕಟ್ಟಿರೋದು. ಗ್ರೌಂಡ್ ಫ್ಲೋರು ನಾರ್ತ್ ಫೇಸಿಂಗ್ ಮೇನ್ ಡೋರು, ಫಸ್ಟ್ ಆ್ಯಂಡ್ ಸೆಕೆಂಡ್ ಫ್ಲೋರ್ 2 BHKs ಈಸ್ಟ್ ಫೇಸಿಂಗ್ ಮೇನ್ ಡೋರು. ಕಮಿಂಗ್ ಟು ದ ಬಿಲ್ಡಿಂಗ್ ಲೊಕೇಶನ್, ಈ ಬಿಲ್ಡಿಂಗ್ ಲೊಕೇಟ್ ಆಗಿರೋದು ಬೆಂಗಳೂರು ನಾರ್ತು ಅಂಚೆಪಾಳ್ಯ ಪ್ರೆಸ್ಟೀಜ್ ಜಿಂದಾಲ್ ಸಿಟಿ ಅಪಾರ್ಟ್ಮೆಂಟ್ ಬ್ಯಾಕ್ ಸೈಡು. ಪ್ರೆಸ್ಟೀಜ್ ಜಿಂದಾಲ್ ಸಿಟಿ ಅಪಾರ್ಟ್ಮೆಂಟ್ ಬ್ಯಾಕ್ ಸೈಡ್ ಎಕ್ಸಾಕ್ಟಾಗಿ ಹೈವೇ ಮತ್ತು ಅಪ್ಕಮಿಂಗ್ ಮೆಟ್ರೋ ಸ್ಟೇಷನಿಂದ ಅರೌಂಡ್ 500 to 1 kilometer ರೇಡಿಯಸಲ್ಲೇ ಲೊಕೇಟ್ ಆಗಿರೋದು. ವೆರಿ ನಿಯರ್ ಟು ಮೆಟ್ರೋ ಸ್ಟೇಷನ್ ಆ್ಯಂಡ್ ಹೈವೇ. ಈ ಬಿಲ್ಡಿಂಗ್ ಕಾಸ್ಟು ಓನರ್ 1,10,00,000 ಹೇಳ್ತಿದ್ದಾರೆ. 1,10,00,000 ನೆಗೋಷಿಯಬಲ್ ಆಗುತ್ತೆ. ಓನರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 1,10,00,000 ನೆಗೋಷಿಯಬಲ್ ಆಗುತ್ತೆ. ಮಾದನಾಯಕನಹಳ್ಳಿ CMC ಲಿಮಿಟ್ಸ್ಗೆ ಬರುತ್ತೆ. CMC ಖಾತಾ. ಬಿಲ್ಡಿಂಗ್ಗೆ ಪರ್ಚೇಸ್ ಲೋನ್ ಆಗುತ್ತೆ ಫ್ರೆಂಡ್. CMC ಲಿಮಿಟ್ಸು CMC ಖಾತಾ ಬರುತ್ತೆ. ಸೊ ಫ್ರೆಂಡ್ಸ್, ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದಾರೆ, ಯಾರೇನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್.